ಕನಗ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ವೈಫಲ್ಯ ವಿರೋಧಿಸಿ ನವೆಂಬರ್ 1ರಂದು ಉಸ್ತುವಾರಿ ಸಚಿವರಿಗೆ ಘೇರಾವ್. ಪಾಲಿಕೆ ಮಹಾಪೌರರು ಆಯುಕ್ತ ರಾಜೀನಾಮೆಗೆ ಆಗ್ರಹಿಸಿ ನವೆಂಬರ್ 3ರಂದು ಧರಣಿ. ಎನ್ ಮಹಾವೀರ್. ಬಿಸಿಎಂ ಹಾಸ್ಟೆಲ್ಗಳಿಗೆ ಅಡುಗೆ ಸಹಾಯಕರಿಗೆ ವಾರ್ಡನ್ ಹುದ್ದೆ ಕ್ರಮಕ್ಕೆ ಶರಣಪ್ಪ ಮಟ್ಟೂರ್ ಆಗ್ರಹ. ವಾರ್ಡ್ ನಂಬರ್ 28ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಎಐಎಂಐಎಂ ಮನವಿ. ಚಿತ್ರದುರ್ಗದ ವಿದ್ಯಾರ್ಥಿಗೆ ಶಿಕ್ಷೆ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಮತ್ತು ಚಿಕ್ಕಸುಗೂರು ಗ್ರಾಮದಲ್ಲಿ ವೇಗದೂತ ಬಸ್ ನಿಲುಗಡೆಗೆ ದಲಿತ ಸೇನೆ ಮನವಿ. ನಗರಸಭೆ ಪಾಲಿಕೆಯಾಗಿ ಮಾರ್ಪಟ್ಟ ನಂತರವೂ ಆಡಳಿತದಲ್ಲಿ ಯಾವುದೇ ಬದಲಾವಣೆಯಾಗದೆ ಭ್ರಷ್ಟಾಚಾರ, ಅನಧಿಕೃತ ವ್ಯವಹಾರಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ವ್ಯವಸ್ಥೆಯ ವಿರುದ್ಧ ನವೆಂಬರ್ 1ರಂದು ಜಿಲ್ಲೆಗೆ ಆಗಮಿಸುವ ಉಸ್ತುವಾರಿ ಸಚಿವರಿಗೆ ಘೇರಾವ್ ಮಾಡಲಾಗುತ್ತದೆ ಎಂದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಾಲಿಕೆಯಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ, ಸ್ವಚ್ಛತೆ ಸಂಪೂರ್ಣ ವಿಫಲವಾಗಿದ್ದು, ಅನಧಿಕೃತವಾಗಿ ಮಾವಿನಕೆರೆ ಬಳಿ ತರಕಾರಿ ವ್ಯಾಪಾರಕ್ಕೆ ಅವಕಾಶ ನೀಡಿ 1 ಕೋಟಿ ಆರ್ಥಿಕ ನಷ್ಟವಾದರೂ ಗಮನ ಹರಿಸುತ್ತಿಲ್ಲ. ಅನೇಕ ಬಾರಿ ದೂರು ನೀಡಿದ್ದರೂ ಕೇವಲ ಭರವಸೆ ಬಿಟ್ಟು ಬೇರೇನೂ ಆಗುತ್ತಿಲ್ಲ. ಪಾಲಿಕೆ ಆಯುಕ್ತರು ಅಧಿಕಾರ ವಹಿಸಿಕೊಂಡು 9 ತಿಂಗಳು ಕಳೆಯುತ್ತಿದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕಚೇರಿ ಅವಧಿಯಲ್ಲಿಯೂ ಸಾರ್ವಜನಿಕರ ಸಮಸ್ಯೆಗಳನ್ನು ಸಹ ಕೇಳುತ್ತಿಲ್ಲ ಎಂದರು. ಪಾಲಿಕೆ ಆಯುಕ್ತರನ್ನ ವರ್ಗಾವಣೆ ಮಾಡಬೇಕೆಂದು ಉಸ್ತುವಾರಿ ಸಚಿವರಿಗೆ ಮನವಿ ನೀಡುವುದಾಗಿ ತಿಳಿಸಿದರು. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾಮಕೆ ವಾಸ್ತೆ ಆಗಿದ್ದಾರೆ, ಯಾರೂ ಕಾಮಕೆ ವಾಸ್ತೆ ಆಗುತ್ತಿಲ್ಲ. ಪಾಲಿಕೆ ಅವ್ಯವಸ್ಥೆ ಸರಿಪಡಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ 15 ದಿನ ಕಳೆಯುತ್ತಿದ್ದರೂ ಯಾವುದೇ ಕ್ರಮವಾಗಿಲ್ಲ. ಜನರ ಸಮಸ್ಯೆಗಳು ಬಗೆಹರಿಯದೆ ಹೋಗುತ್ತಿವೆ ಎಂದರು. ಮಾವಿನಕೆರೆ ಬಳಿ ಅನಧಿಕೃತವಾಗಿ ತರಕಾರಿ ವ್ಯಾಪಾರಕ್ಕೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಇವರು ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆ ತೆರವಿಗೆ ನಿರ್ಣಯಿಸಿದ್ದರೂ ಪಾಲಿಕೆ ಮಹಾಪೌರರು ಸುಮ್ಮನಾಗಿದ್ದಾರೆ. ನರಸಿಂಹಲು ಮಾಡಗಿರಿ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ನವೆಂಬರ್ 3ರಂದು ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಹೇಳಿದರು. 2024-25ರಿಂದ ಅನಧಿಕೃತ ತರಕಾರಿ ಮಾರಾಟದ ಟೆಂಡರ್ ನಡೆದಿಲ್ಲ, ಆದರೂ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ರೈತರು ಅಲ್ಲದ, ವ್ಯಾಪಾರಿಯೂ ಅಲ್ಲದ ರವೀಂದ್ರ ಜಲ್ದಾರ್ ಹಣ ವಸೂಲಿ ಮಾಡುತ್ತಿದ್ದರೂ ಪಾಲಿಕೆ ಆಡಳಿತ ಸಹಕರಿಸುತ್ತಿದೆ. ಪಾಲಿಕೆ ಆರ್ಥಿಕ ನಷ್ಟವಾದರೂ ಹೊಂದಾಣಿಕೆ ರಾಜಕೀಯ ನಡೆಯುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ಪಾಲಿಕೆ ಆಯುಕ್ತರು ಹಾಗೂ ಪಾಲಿಕೆ ಮಹಾಪೌರರು ರಾಜೀನಾಮೆ ನೀಡಬೇಕು. ಅಕ್ರಮ ಹಣ ವಸೂಲಿ ಮಾಡುತ್ತಿರುವ ರವೀಂದ್ರ ಜಲ್ದಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುತ್ತದೆ ಎಂದರು. ದಿನಾಂಕ 26/9/2025 ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೆವು. ಅದೇನಂತಂದ್ರೆ, ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಜುಬಿನ್ ಮಹಾಪಾತ್ರ ಅವರು ತಮ್ಮ ಕಾರ್ಯಾಲಯಕ್ಕೆ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ, ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸುವುದಿಲ್ಲ. ಮೇಲಿಂದ ಏನಂತಂದ್ರೆ, ಇಲ್ಲಿಯ ತನಕ ಪಾಲಿಕೆ ಆಯುಕ್ತರು ಅಧಿಕಾರ ವಹಿಸಿಕೊಂಡು 9 ತಿಂಗಳಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಏನಂತಂದ್ರೆ, ತಮ್ಮ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಭೇಟಿ ಸಮಯ ಸಲುವಾಗಿ ಏನಂತಂದ್ರೆ ಫಲಕ ನಿಗದಿಪಡಿಸಿಲ್ಲ. ಕಾರ್ಯಾಲಯದಲ್ಲಿ ಇದುವರೆಗೂ ಫಲಕ ನಿಗದಿಪಡಿಸಿಲ್ಲ, ಅಲ್ಲಿ ಹಾಕಿಲ್ಲ. ಮೊನ್ನೆ ನಾವು ದಿನಾಂಕ 9/10/2025 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತೀವಿ. ಈಗಾಗಲೇ ನಾವು ಹಲವಾರು ಬಾರಿ ಏನಂತಂದ್ರೆ ಮೆಮೊರಂಡಮ್ ಕೊಟ್ಟಿದ್ದೀವಿ, ಮನವಿ ಪತ್ರಗಳು ಕೊಟ್ಟಿದ್ದೀವಿ, ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಈಗ ಪಾಲಿಕೆ ಆಯುಕ್ತರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಮತ್ತು ಫಲಕ ಕೂಡ ಅಳವಡಿಸಿಲ್ಲ ಅಂತೇಳಿ ಹೇಳಿದ್ರೆ, ನಾನು ಈಗಲೇ ಹೇಳ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಹೇಳಿಲ್ಲ ಅವರು ಜಿಲ್ಲಾಧಿಕಾರಿ. ಯಾಕೆ ಹೇಳಿಲ್ಲ, ಏನಿಲ್ಲ ಏನಂತಂದ್ರೆ ದೇವರಿಗೆ ಗೊತ್ತು. ಜಿಲ್ಲೆಯಲ್ಲಿ ಆಡಳಿತ ಮಾತ್ರ ಏನಂತಂದ್ರೆ, ಯಾವ ಸರ್ಕಾರ ಇದೆ, ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಈ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಂಡಳಿ ಇದೆ, ಒಂದು ಕೆಲಸನೂ ಆಗ್ತಾ ಇಲ್ಲ. ಅದು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ನಾವು ಈ ಮಹಾನಗರ ಪಾಲಿಕೆ ಯಾಕಾದ್ರೂ ಆಗಿದೆಪ್ಪ ಅಂತೇಳಿ ಅನಿಸ್ತದೆ. ಯಾಕಂತಂದ್ರೆ ಇದು ಮಹಾನಗರ ಪಾಲಿಕೆ ಆಗಿಬಿಟ್ಟದ್ದು. ಅವರು ಹೇಳ್ತಾರ, ಪಾಲಿಕೆ ಆಯುಕ್ತರು ಹಿಂದೆನೂ ಕೂಡ ಹೇಳಿದ್ವಿ, ರಾಯಚೂರು ನಗರವನ್ನು ಇಂದೂರು ಮಾಡ್ತೀನಿ, ಮುಂದೂರು ಮಾಡ್ತೀನಿ ಅಂತ ಹೇಳಿ. ನಿಮ್ ಕೈಲಿ ಏನೂ ಆಗೋದಿಲ್ಲ ಸ್ವಾಮಿ.
ದಕ್ಷ ಆಡಳಿತ ಅಧಿಕಾರಿ ಏನಾದರೂ ಕೆಲಸಗಳಾಗ್ತಾವ ಅಂತೇಳಿ ಈ ರಾಯಚೂರಿನ ನಗರದ ಜನತೆ ಬಹಳ ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ರು. ಅದೇನೂ ಆಗಲಿಲ್ಲ. ಈ ಖಾತಾ ಬಿ ಖಾತಾ ತಮ್ಗೆ ಗೊತ್ತಿದ್ದು ಒಬ್ಬೊಬ್ರು ಏನಂತಂದ್ರೆ ತಮ್ಮ ಈ ಖಾತಾ ಪಡ್ಕೊಳ್ಳೋ ಸಲುವಾಗಿ 4-5 ತಿಂಗಳು ತಿರುಗಾಡಿದ್ರು ಕೂಡ ಇದುವರೆಗೆ ಏನಂತಂದ್ರೆ ಅವರಿಗೆ ಈ ಖಾತಾ ಬಿ ಖಾತಾ ಸಿಕ್ಕಿಲ್ಲ. ಮೇಲಿಂದ ಏನಂತಂದ್ರೆ ಸ್ವಚ್ಛತೆ ನೀವೆಲ್ಲ ನೋಡ್ತಾ ಇದ್ದೀರಿ. ನಗರದ ಮಧ್ಯಭಾಗದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಸ್ವಚ್ಛತೆ ಆಗ್ತಾ ಇದೆ. ಉಳಿದ ಕಡೆ ಅಂದ್ರೆ ಸ್ವಚ್ಛತೆ ಎನ್ನುವುದು ನಾವು ಕನಸಿನಲ್ಲಿ ಕಾಣಬೇಕು. ಅದಾದ ನಂತರ ಏನಂತಂದ್ರೆ ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆ ನಡೀತಾ ಇದೆ ಅಂತೇಳಿ ಕಳೆದ 4 ವರ್ಷಗಳಿಂದ 5 ವರ್ಷಗಳಿಂದ ಹೇಳ್ತಾನೆ ಬರ್ತಾ ಇದ್ದೀವಿ. ಅದನ್ನ ತೆರವುಗೊಳಿಸಿದವರು ಇಂದಿನ ಜಿಲ್ಲಾಧಿಕಾರಿಗಳಾದಂತ ಚಂದ್ರಶೇಖರ್ ನಾಯಕ್ ಅವರು. ಅವರು ಏನಂತಂದ್ರೆ ಕಾನೂನು ಪ್ರಕಾರವೇ ಅಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಅಂತೇಳಿ ಎಂ.ಈರಣ್ಣ ಸರ್ಕಾರದಿಂದ ಅದನ್ನ ತೆರವುಗೊಳಿಸಿದ್ರು. ಇವರು ಕೋರ್ಟಿಗೆ ಹೋದ್ರು. ಕೋರ್ಟ್ನಲ್ಲಿ ಕೇಸ್ ಏನಂತಂದ್ರೆ ಪ್ರಕರಣ ವಜಾ ಆಯಿತು. ಅದನ್ನು ತದನಂತರ ಏನಂತಂದ್ರೆ ಈ ಪುಣ್ಯಾತ್ಮ ರವೀಂದ್ರ ಜಲ್ಲಾರ್ ಬಿಜೆಪಿಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಮೋಸ ವಂಚನೆ ಮಾಡುವ ಒಬ್ಬ ವ್ಯಕ್ತಿ ಅಲ್ಲಿಂದ ಎಂ.ಈರಣ್ಣ ಸರ್ಕಲ್ನಿಂದ ಹೋಗಿ ಏನಂತಂದ್ರೆ ಸುಳಗಾಡಿನಲ್ಲಿ ತರಕಾರಿ ಮಾರ್ಕೆಟ್ ಹಾಕಿದರು. ಅಲ್ಲಿ ಏನಂತಂದ್ರೆ 2024-25 ಟೆಂಡರ್ ಆಗಲಿಲ್ಲ. ಆ ಹಣ ಹಾಗೆ ವಸೂಲು ಮಾಡಿಕೊಂಡು ತಿಂತಾ ಇದ್ದಾರೆ. ಅದು ತಾವು ಕೂಡ ಇಂಥ ಪ್ರಶ್ನೆ ಕೇಳಿದ್ವಿ, ಆ ಹಣ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿ. ಹಿಂದೆ ಏನಂತಂದ್ರೆ ಅದರ ಪಾಲುದಾರ ಗುರುಸಿದ್ದಯ್ಯ ಮತ್ತು ರವೀಂದ್ರ ಜಲ್ಲಾರ್, ಆ ಒಂದು ಪ್ರೈವೇಟ್ ಕಟ್ಟಡ ಮಾಲೀಕ ಅವರೆಲ್ಲರೂ ಏನಂತಂದ್ರೆ ಹಣ ತಿಂದರು. ಸ್ವಾಮಿ ಪಾಲಿಕೆಗೆ ಏನಂತಂದ್ರೆ ಕಳೆದ 4-5 ವರ್ಷಗಳಿಂದ 1 ಕೋಟಿ ನಷ್ಟ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ರು ಪಾಲಿಕೆ ಆಯುಕ್ತರೇ ನೀವು? ನಾವು ಹೇಳಿದ್ವಿ ಇವರು ಅಧಿಕಾರ ವಹಿಸಿಕೊಂಡ ನಂತರ 25-26 ಟೆಂಡರ್ ಆದ್ರೂ ಕೈಲಿ ಅಂತೇಳಿ ಮಾಡುವ ಇವರು ಮಾಡುವ ಆವಾಗ ಮಾಡುವ ಬರೇ ಇದೇ ಮಾತು ಹೇಳ್ತಾ ಇದ್ದಾರೆ. ಈ ಕೆಲಸ ಮಾತ್ರ ಸಂಪೂರ್ಣ ನಿಲ್. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಪ್ರಭು ನಾಯಕ್, ಬಸವರಾಜ್, ಕೆವಿ ಕಾಜಪ್ಪ, ಉದಯ್ ಕುಮಾರ್, ರಿಜ್ವಾನ್, ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಬಾಲಕಿಯರ ವಸತಿ ನಿಲಯಗಳಿಗೆ ಅಡುಗೆ ಸಿಬ್ಬಂದಿಗಳನ್ನ ಮೇಲ್ವಿಚಾರಕರನ್ನಾಗಿ ಪ್ರಭಾರ ಅಧಿಕಾರ ನೀಡುತ್ತಿರುವುದನ್ನ ರದ್ದುಗೊಳಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಶರಣಪ್ಪ ಮಟೂರ್ ಆಗ್ರಹಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಮಸ್ಕಿ ತಾಲೂಕಿನ ಬಾಲಕಿಯರ ವಸತಿ ನಿಲಯಕ್ಕೆ ಅಡುಗೆ ಸಹಾಯಕರಾಗಿರುವ ಸುಧಾ ಸಿದ್ದರಾಮಯ್ಯ ಇವರನ್ನ ಮಸ್ಕಿ ಶಾಸಕರ ಶಿಫಾರಸಿನ ಮೇರೆಗೆ ಪ್ರಭಾರಿ ಮೇಲ್ವಿಚಾರಕರನ್ನಾಗಿ ಸೇವೆಗೆ ನಿಯುಕ್ತಿಗೊಳಿಸಲಾಗಿತ್ತು. ಜಿಲ್ಲಾ ಬಿಸಿಎಂ ಅಧಿಕಾರಿ ಸುನೀತಾ ಇವರು ನಿಯಮಗಳನ್ನ ಮೀರಿ ಅಡುಗೆ ಸಹಾಯಕರನ್ನ ಮೇಲ್ವಿಚಾರಕರಾಗಿ ನೇಮಿಸಿದ್ದಾರೆ. ದೂರು ನೀಡಿದ ನಂತರ ಜೂನ್ 16ರಂದು ಪ್ರಭಾರಿ ಅಧಿಕಾರವನ್ನ ರದ್ದುಗೊಳಿಸಿ ಆದೇಶಿಸಿದ್ದರು. ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಎಂದರು. ಅಡುಗೆ ಸಿಬ್ಬಂದಿಗಳನ್ನ ಮೇಲ್ವಿಚಾರಕರನ್ನಾಗಿ ಪ್ರಭಾರ ಅಧಿಕಾರ ನೀಡಿ ಬಿಸಿಎಂ ಅಧಿಕಾರಿ ಸುನೀತಾ ಇವರು ಸರ್ಕಾರದ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ. ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಈಚಿನಾಳ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೂ ಅಡುಗೆಯವರು ಕಾರ್ಯನಿರ್ವಹಿಸುತ್ತಿರುವುದರಿಂದ ಹೊಳಿಯಮ್ಮ ಇವರನ್ನ ನೇಮಿಸಲಾಗಿದೆ. ವಸತಿ ನಿಲಯಗಳಿಗೆ ಬೇರೆಯವರನ್ನ ನೇಮಿಸಿ ಅಡುಗೆ ಸಿಬ್ಬಂದಿಗಳಾಗಿಯೇ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಬಾಲಕಿಯರ ವಸತಿ ನಿಲಯ ಬಿಸಿಎಂ ಆಟಗಳಲ್ಲಿ ಅಡಿಗೆ ಮಾಡತಕ್ಕಂಥ ಕುಟುಂಬಗಳಿರ್ತವೆ. ಆ ಕುಟುಂಬಗಳಿಗೆ ವಾರ್ಡನಾಗಿ ಪ್ರಭಾರಿ ವಾರ್ಡನಾಗಿ ನೇಮಕ ಮಾಡಿದ್ದಾರೆ. ಆ ಪ್ರಭಾರಿ ವಾರ್ಡನನ್ನ ನೇಮಕ ಮಾಡ್ತಕ್ಕಂಥವರು ಈ ಜಿಲ್ಲಾ ಹಿಂದುಳಿದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ನೇಮಕ ಮಾಡ್ತಾರೆ ಅಂತ ಹೇಳಿ ಅವರು ಆದೇಶ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೊಂದು ಉದಾಹರಣೆ ಅಂತಂದ್ರೆ ಇಲ್ಲಿ ಮಸ್ಕಿ ತಾಲೂಕಿನ ಬಿಸಿಎಂ ಹಾಸ್ಟೆಲ್ನಲ್ಲಿ ಬಾಲಕಿಯರ ವಸತಿ ನಿಲಯದಲ್ಲಿ ಅಡುಗೆ ಮಾಡ್ತಕ್ಕಂಥ ಶ್ರೀಮತಿ ಸುಧಾ ಸಿದ್ದರಾಮಯ್ಯ ಅಂತಕ್ಕಂಥ ಒಬ್ಬ ಅಡುಗೆ ಕೊಟ್ಟವರಿಗೆ ಪ್ರಭಾರಿ ಚಾರ್ಜ್ ಆಗಿ ವಾರ್ಡನ್ ಚಾರ್ಜ್ ಆಗಿ ನೇಮಕ ಮಾಡಿದ್ದಾರೆ. ಹಿಂದೆ ಇರತಕ್ಕಂಥ ಹಿಂದುಳಿದ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀ ಬಸವೇಶ್ವರ ಅವರು ಇವರ ಒಂದು ಚಾರ್ಜ್ ಅನ್ನು ಅಡುಗೆ ಮಾಡ್ತಕ್ಕಂಥ ಕೊಟ್ಟುಗಳನ್ನು ಪ್ರಭಾರಿ ವಾರ್ಡನ್ ಆಗಿ ಚಾರ್ಜ್ ಆಗಿ ನೇಮಕ ಮಾಡಿದ್ದಾರೆ. ಅವರು ಆರ್ಡರ್ ಕಾಪಿ ಕೂಡ ಇದೆ. ಅಷ್ಟೇ ಅಲ್ಲದೆ ಅವರನ್ನು ಮತ್ತೆ ಆ ಚಾರ್ಜ್ ಅನ್ನು ಕೂಡ ಅವರು ಹಿಂದಕ್ಕೆ ಪಡ್ಕೊಳ್ತಾರೆ.
ಅಂದ್ರೆ ಅವರು ರದ್ದುಗೊಳಿಸ್ತಾರೆ, ಆ ವಾರ್ಡನ್ ಪ್ರಭಾವಿ ವಾರ್ಡನ್ನ ರದ್ದುಗೊಳಿಸ್ತಾರೆ. ರದ್ದುಗೊಳಿಸಿದ ನಂತರ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಅಶೋಕ್ ಸರ್ ಅವರು ಹಿಂದುಳಿದ ವರ್ಗ ಕಲ್ಯಾಣ ಜಿಲ್ಲಾ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ. ಆದ ನಂತರ ಅವರ ಒಂದು ಸ್ಥಾನಕ್ಕೆ ಶ್ರೀಮತಿ ಸುನೀತಾ ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿಗಳಾಗಿ ನೇಮಕಾಗ್ತಾರೆ. ಅವರು ಈ ಒಂದು ಅಡುಗೆ ಮಾಡ್ತಕ್ಕಂಥ ಪೋಸ್ಟ್ಗಳನ್ನ ರದ್ದು ಮಾಡೋದಕ್ಕೆ ನಾವು ಲೆಟರ್ ಕೊಟ್ಟರೂ ಕೂಡ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಅವರನ್ನು ರದ್ದು ಮಾಡಿರುವುದಿಲ್ಲ. ಅದೇ ಅವರನ್ನೇ ಪ್ರಭಾವಿ ವಾರ್ಡನ್ನಾಗಿ ಮುಂದುವರಿಸಿರುತ್ತಾರೆ. ನಾವು ಅನೇಕ ಸಲ ಅವರಿಗೆ ಭೇಟಿಯಾಗಿ ವೇಳೆಗಳು ಕೂಡ ಅವರು ಉಡಾಕು ಉತ್ತರಗಳನ್ನು ನೀಡುತ್ತಿದ್ದಾರೆ. ಯಾವ ವಿದ್ಯಾರ್ಥಿ ಮಾಡಿದಂಥವ್ರಿಗೆ ವಾರ್ಡನ್ ನೀವು ಪ್ರಭಾವಿ ವಾರ್ಡನ್ನಾಗಿ ನೇಮಕ ಮಾಡ್ತಾರೆ. ಕನಿಷ್ಠ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ನಡೆಸಬೇಕು. ಒಂದು ಹಾಸ್ಟೆಲ್ನಲ್ಲಿ 50 ವಿದ್ಯಾರ್ಥಿಗಳು ಇರ್ತಾರೆ. ಆ ವಿದ್ಯಾರ್ಥಿಗಳನ್ನು ಮೇಂಟೈನ್ ಮಾಡಬೇಕಾದ್ರೆ ಕನಿಷ್ಠ ವಿದ್ಯಾರ್ಥಿ ವಾರ್ಡನ್ ಅಂತಂದ್ರೆ ಅವರಿಗೆ ಕನಿಷ್ಠ BEd ವಿದ್ಯಾರ್ಥಿಯನ್ನು ಹೇಳ್ತಾರೆ. ಆದ್ರೆ ಈ ಅಡಿಗೆ ಬುಕ್ ಎಲ್ಲ ಅವರಿಗೆ SSLC ಅಥವಾ PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿ ಮುಗಿಸಿರ್ತಕ್ಕಂಥವ್ರಿಗೆ ಇಲ್ಲಿ ವಾರ್ಡನ್ ಕೊಟ್ಟರೆ ಅವ್ರು ಹೇಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ, ವಿದ್ಯಾರ್ಥಿಗಳ ನಡೆಸ್ಕೊಂಡು ಹೋಗ್ತಾರೆ ವಾರ್ಡನ್ ಚಾರ್ಜ್ ಅನ್ನೋದು ನಮ್ಮ ಒಂದು ವಾದ. ಬೇರೆ ವಾರ್ಡನ್ ಕೊಡಿ ಸರ್, ಬೇರೆ ಬೇರೆ ವಾರ್ಡನ್ ಇದ್ದಾರೆ. ಅವ್ರು ಬಿಟ್ಟು ಸರ್ ಇದ್ದಾರೆ ಸರ್, ಬೇರೆ ಇದ್ದಾರೆ. ಅವ್ರು ಒಂದೊಂದು 2-3 ಆಸೆಗೆ ಕೇಳ್ಬೋದಲ್ಲ ಸರ್. ಮತ್ತೆ ಅವ್ರು ಇದ್ರು ಕೂಡ ಸರ್ ಹಂಗೆ ಅದು ಸರ್ ಅದೇ ರೀತಿಯಾಗಿ ಹಲವಾರದ ಈಗ ಅದೇ ಸರ್ ಅದೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ಕೂಡ ಇದೇ ರೀತಿಯಾಗಿ ಸ್ಕೂಟುಗಳಿಗೆ ವಾರ್ಡನ್ ಪ್ರಭಾವಿ ವಾರ್ಡನ್ ಆಗಿ ಹುದ್ದೆಯನ್ನು ತಂದಿದ್ದರು. ಅವರ ಹುದ್ದೆಯನ್ನು ರದ್ದುಗೊಳಿಸಿ ಕಾನೂನು ಪ್ರಕಾರವಾಗಿ ಅವರನ್ನು ಈ ವಾರ್ಡನ್ ಏನಲ್ಲ ಅವರಿಗೆ ಚಾರ್ಜ್ ಅನ್ನು ಕೊಟ್ಟು ಮುಂದುವರಿಸಬೇಕಂತ ಅವರಲ್ಲಿ ಕರ್ತವ್ಯ ನಿರ್ವಹಿಸಿಕೊಳ್ತೇನೆ. ನಗರದ ವಾರ್ಡ್ ನಂಬರ್ 28ರ ಚಂದ್ರಬಂಡ ರಸ್ತೆಯ ಹೊಸ ಆಶ್ರಯ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸರಬರಾಜು ಮಾಡುವ ಟ್ಯಾಂಕ್ ಗೋಡೆ ಕುಸಿದಿದ್ದು, ಇದರಿಂದ ನೀರಿನ ಕೊರತೆ ಎದುರಾಗಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ AIMIMS ನೇತೃತ್ವದಲ್ಲಿ ನಿವಾಸಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಹೊಸ ಆಶ್ರಯ ಕಾಲೋನಿಯ ಮಸ್ಜಿದ್ಗೆ ಯಾಸೀನ್ ಮಸೀದಿ ಹತ್ತಿರ ಕಳೆದ 14 ದಿನಗಳಿಂದ ನೀರಿನ ಸಮಸ್ಯೆ ಎದುರಾಗಿದ್ದು, ಇಲ್ಲಿರುವ ಕುಡಿಯುವ ನೀರು ಸರಬರಾಜು ಟ್ಯಾಂಕ್ ಗೋಡೆ ಕುಸಿದಿದೆ. ಈ ಪ್ರದೇಶದಲ್ಲಿ ಸಾಕಷ್ಟು ಬಡವರು ಮತ್ತು ಕೂಲಿ ಕಾರ್ಮಿಕರು ವಾಸ ಮಾಡುತ್ತಿದ್ದು, ಜೀವನ ನಡೆಸಲು ತೀರಾ ಕಷ್ಟವಾಗುತ್ತಿದ್ದು, ಕೂಡಲೇ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಟ್ಯಾಂಕ್ ದುರಸ್ತಿಗೊಳಿಸುವವರೆಗೆ ದಿನಾಲೂ ಟ್ಯಾಂಕರ್ಗಳ ಮೂಲಕ ನೀರಿನ ವ್ಯವಸ್ಥೆ ಮಾಡಬೇಕು. ಪ್ರದೇಶದ ಜನರಿಗೆ ಒಟ್ಟು 7ರಿಂದ 8 ಟ್ಯಾಂಕರ್ ನೀರು ಬೇಕಾಗುತ್ತದೆ. ಕೂಡಲೇ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. MLA ಶಿವರಾಜ್ ಪಟೇಲ್ ಅವರಿಗೆ ಡಿಫಿಡೆಂಟ್ MLA ಅವರಿಗೆ ಧಿಕ್ಕಾರ, ಲೀಡರ್ಗಳಿಗೆ ಶಾಸಕರಿಗೆ ಮತ್ತೆ ಡಿಫಿಡೆಂಟ್ MLAಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ನೀರು ಬೇಕು, ಬೇಕೇ ಬೇಕು, ನೀರು ಬೇಕು, ಬೇಕೇ ಬೇಕು, ನೀರು ಬೇಕು, ಅವರಿಗೆ ಧಿಕ್ಕಾರ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನೀರು ಬೇಕು. ಶಾಸಕರಾದ ಶಿವರಾಜ್ ಪಾಟೀಲ್ ಅವರಿಗೆ ಧಿಕ್ಕಾರ, ಲೋಕಸಭಾದ ಧಿಕ್ಕಾರ. हटो जी जरा। जब तक टेम्पोररी पब्लिक स्टैंड लगा देते हैं। हाँ, पब्लिक स्टैंड लगा लेते हैं। टैंकर आपको है ना भेजो सब टैंकर आप बहुत बड़ा वार्ड है वहाँ पे पब्लिक स्टैंड
लगा देता हूँ मैं, पब्लिक स्टैंड से आप भरो जब तक इंशाल्लाह 2-3 दिन में मैं काम चालू करा देता हूँ, आपको जल्द से जल्द काम खत्म करके आपको ये कर देगा। जल्द से जल्द आप आपसे गुजारिश बड़ा बनाए तो अच्छा ನಂಬರ್ 22ರಲ್ಲಿ ನೀವು ಆಶ್ರಯ ಕಾಲೋನಿಯಲ್ಲಿ ಟ್ಯಾಂಕಿ ಐತೆ, ಒಂದು ನೀರಿನ ಟ್ಯಾಂಕಿ, ಅದು ಗಾಢ ಬಿತ್ತು. ಸೋಮವಾರ 14 ದಿವಸ ಆಯಿತು. ಇಷ್ಟೊತ್ತನ ಯಾರು ಬಂದಿಲ್ಲ, ನೋಡಿಲ್ಲ. ಅಲ್ಲಿ ಎಲ್ಲರೂ ಜನಗಳು ನೀರು ಅಂತ ಇದು ಮಾಡಕತ್ತಾರ. ನಾವು ಇದಕ್ಕೆ ಸಲ ಕಮಿಷನರ್ ಅವ್ರಿಗೆ ಲೆಟ್ರ್ ಕೊಡಕ್ಕೆ ಬಂದೀವಿ. ಎಷ್ಟು ದಿನ ಆಯ್ತು ನೀರು ಬರಲಾರ್ದು? 14 ದಿವಸ ಆಯ್ತು ಸರ್. ಹಾಂ, ಅಲ್ಲಿಂದ ಕೌನ್ಸಿಲರ್ಗೆ ಹೇಳಿರಿ? ಕೌನ್ಸಿಲರೇ ಇಲ್ಲ ಸರ್ ಅಲ್ಲಿ, ಯಾರಂತ ನಮಗೆ ಗೊತ್ತಿಲ್ಲ. ಆಯ್ತು ಕೌನ್ಸಿಲರ್ ಅವರು. ಹಾಂ, ಈ ಕಮಿಷನರ್ಗೆ ಹೇಳಿರಿ ಇಲ್ಲ ಯಾವಾಗ? ಅದಕ್ಕೆ ಮೆಮೊರಂಡಮ್ ಕೊಡಕ್ಕೆ ಬಂದೀವಿ ಸರ್. ಹಾಂ, ಅದಾದ್ಮೇಲೆ ನಮ್ಗೆ ಅವರು ಯಾವಾಗ ಕೆಲಸ ಮಾಡ್ರಿ ಯಾವಾಗ ಬಿಡ್ರಿ ನಮ್ಗೆ ಗೊತ್ತಿಲ್ಲ. ದಿನ ನಮ್ಗೆ 8ರಿಂದ 10 ಟ್ಯಾಂಕರ್ಗಳು ಕಳಿಸ್ಬೇಕು. ಈಗ ಕುಡಿಯೋದು ನೀರು ಹೆಂಗೆ ಮಾಡಕತ್ತೀರಿ? ಕುಡಿಯೋ ನೀರು ಏನು ಸರ್, ಅಲ್ಲಿ ಇಲ್ಲಿ ತಂದು ಅಲ್ಲಿ 10 ರೂಪಾಯಿ ಕೊಟ್ಟು ಫಿಲ್ಟರ್ ವಾಟರ್ ತಂದು ಒಂದು ಗಡ ಇಟ್ಟು ಮಾಡಕತ್ತೀವಿ ನಾವು. ನಿಮ್ಮ ಹೆಸರು? ಮೊಹಮ್ಮದ್ ಶೇಖ್ ಉಸ್ಮಾನ್, ಸಿಟಿ ವಾರ್ಡ್ ಪ್ರೆಸಿಡೆಂಟ್, AIMIM. ನೀರಿನ ಟ್ಯಾಂಕಿ ಬಿದ್ದು ಗೋಡೆ ಅಲ್ಲಿ ಜನರಿಗೆ ನೀರಿನ ಕೊರತೆ ಆಗಿದೆ. ಅದಕ್ಕೆ ಕಾರಣ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ಬಂದು ಮೆಮೊರಾಂಡಮ್ ಕೊಡಕತ್ತೀವಿ. ಅವರು ತಕ್ಷಣ ಅದಕ್ಕೆ ಪರಿಹಾರ ಮಾಡಿ ಅಲ್ಲಿ ಸ್ಥಳಕ್ಕೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿಗೆ ನೀರಿನ ಸಮಸ್ಯೆಯನ್ನು ಜಲ್ದಿ ಇದು ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕೋ ಕೆಲಸ ಮಾಡುತ್ತೇವೆ. ಎಲ್ಲ ಹೆಣ್ಮಕ್ಳಿಗೆ ಅಲ್ಲ ಎಲ್ಲರಿಗೆ ಭಾಳ ತೊಂದರೆ ಆಗುತ್ತೆ. ಬೇರೆ ವಾರ್ಡ್ಗಳಿಗೆ ಹೋಗಿ ನೀರು ತರೋ ಪರಿಸ್ಥಿತಿ ಆಗಿದೆ. ಕೆಲಸ ಬಿಟ್ಟು ಅಲ್ಲಿ ಎಲ್ಲ ಮಾಡ್ಕೊಂಡು ತಿನ್ನೋರಾರ ಬರೀ ಎಲೆಕ್ಷನ್ನಲ್ಲಿ ಬಂದು ಲೋಕಸಭೆ ಸದಸ್ಯರಿರಲಿ ಮತ್ತು ನಮ್ಮ ನಗರ ಶಾಸಕ ಇರಲಿ ಮತ್ತು ಡಿಪ್ಯೂಟೆಡ್ MLA ಇರಲಿ, ಇಲ್ಲಿ ಚೇರ್ಮನ್ ಇರಲಿ, ಮುನ್ಸಿಪಾಲಿಟಿ ಚೇರ್ಮನ್ ಎಲ್ಲರೂ ಬಂದು ಮಿನಿಸ್ಟ್ರಿ ಇರಲಿ ಯಾರನ್ನ ಇರಲಿ ಅವರು ಬಂದು ಎಲೆಕ್ಷನ್ಗೆ ಒಂದೇ ನಮಗೆ ಓಟಿನ ಬಗ್ಗೆ ಕೇಳ್ತಾರೆ. ವಾರ್ಡ್ ನಂಬರ್ 28ರಲ್ಲಿ ಬಡವರಿಗೆ. ಆಮೇಲೆ ಅಲ್ಲಿ ಯಾರು ಬರಂಗೆಲ್ಲ ಕಾಣೆಯಾಗಿದ್ದಾರೆ ಎಲ್ಲ ಲೀಡರ್ಗಳು. ನಮ್ಮ MIM ಪಕ್ಷದಿಂದ ಅವ್ರಿಗೆ ಒತ್ತಾಯ ಮಾಡ್ತೇವೆ, ಅಲ್ಲಿ ಬಂದು ತಕ್ಷಣ ಅಲ್ಲಿ ಪರಿಹಾರ ಮಾಡಿ ಅಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇಲ್ಲ ಅಂದರೆ ನಾವು ಮಹಾನಗರ ಪಾಲಿಕೆಗೆ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕೋ ಕೆಲಸ ಮಾಡುತ್ತೇವೆ. ಇನ್ಶಾಲ್ಲ MIM ಪಕ್ಷದಿಂದ ನಾವು ಇದು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೆ ನಾವು ಬಿಡಂಗಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಖಾಜಾವಲಿ ಅಂತ. ಏನಿದ್ದೀರಿ? MIM ಮುಖಂಡರು, ರಾಯಚೂರು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮುಬೀನ್ ಅಹಮದ್, ಸೈಯದ್ ಜಿಲಾನಿ ಹುಸೇನ್, ಮೊಹಮ್ಮದ್ ವಸೀಂ ಅಕ್ರಮ್, ಎಂ ಅಬ್ದುಲ್ ಸಲಾಂ, ಮೊಹಮ್ಮದ್ ಜಾವೇದ್, ಜಾಕೀರ್, ಮೊಹಮ್ಮದ್ ಶಾಲಂ, ಶೇಖ್ ಮುಜಾಮಿಲ್, ಶೇಖ್ ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೇದಾಂತ ವೀರಶೈವ ನಾಗಮ್ಮ ಪಾಠಶಾಲೆಯಲ್ಲಿ 9 ವರ್ಷದ ತರುಣ್ ಎಂಬ ವಿದ್ಯಾರ್ಥಿಯನ್ನ ಕಾಲಿನಿಂದ ಒದ್ದ ವೀರೇಶ್ ಹಿರೇಮಠ್ ಎಂಬ ಶಿಕ್ಷಕನಿಗೆ ಜೀವಾವಧಿ ಶಿಕ್ಷೆ ನೀಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕ್ರಾಂತಿವೀರ ಬೆಳವಡಿ ವಡ್ಡರ ಯಲ್ಲಣ್ಣ ಯುವ ಸಂಘದಿಂದ ಜಿಲ್ಲಾಡಳಿತದ ಭವನದ ಮುಂದೆ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಫೆಬ್ರವರಿ ತಿಂಗಳಿನಲ್ಲಿ ನಡೆದ ಘಟನೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಶಿಕ್ಷಕ ವೀರೇಶ್ 9 ವರ್ಷದ ಬಾಲಕನಿಗೆ ಮನಸೋ ಇಚ್ಛೆ ಥಳಿಸಿದ್ದು, ಕೂಡಲೇ ಶಿಕ್ಷಕನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಪ್ರತಿಯೊಂದು ಮಠಗಳ ಶಾಲೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಒತ್ತಾಯಿಸಿದರು. ಮಾನ್ಯರೇ, ವಿಷಯ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪೊಲೀಸ್ ವ್ಯಾಪ್ತಿಯಲ್ಲಿ ವೇದಾಂತ ವೀರಶೈವ ನಾಗಮ್ಮ ಪಾಠಶಾಲೆಯಲ್ಲಿ ತರುಣ ಎಂಬ 9ನೇ ವರ್ಷದ ವಿದ್ಯಾರ್ಥಿಯನ್ನು ಕಾಲಿನಿಂದ ಒದ್ದ ವೀರೇಶ್ ಹಿರೇಮಠ ಶಿಕ್ಷಕನ ವಿರುದ್ಧ ಕ್ರಮ ಜರುಗಿಸಿ ಈತನನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲು ನಮ್ಮ ಸಂಘಟನೆಯಿಂದ ಆಗ್ರಹ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ರಾಂತಿವೀರ ಬೆಳವಡಿ ವಡ್ಡರ ಯಲ್ಲಣ್ಣ ಯುವ ಸಂಘ ಜಿಲ್ಲಾ ಸಮಿತಿ ರಾಯಚೂರಿದ್ದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕಳೆದ ಫೆಬ್ರವರಿ 2025ರಲ್ಲಿ ನಡೆದ ಇತ್ತೀಚೆಗೆ ವೈರಲ್ ಆಗಿರುವ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವೇದಾಂತ ವೀರಶೈವ ನಾಗಮ್ಮ ಪಾಠಶಾಲೆಯಲ್ಲಿ ತರುಣ ಎಂಬ 9ನೇ ವರ್ಷದ ವಿದ್ಯಾರ್ಥಿಯನ್ನು ವೀರೇಶ್ ಹಿರೇಮಠ ಶಿಕ್ಷಕನು ಕಾಲಿನಿಂದ ಒದ್ದು ಮಗುವನ್ನು ಥಳಿಸಿ ಮನಸೋ ಇಚ್ಛೆಯಂತೆ ಹೊಡೆದಿದ್ದಾನೆ. ಗುರುಗಳು ಮಕ್ಕಳಿಗೆ ಬುದ್ಧಿ ಕಲಿಸುತ್ತಾರೆಂಬ ಅಂಶದೊಂದಿಗೆ ಪೋಷಕರು ಮಠದ ಗುರುಗಳನ್ನು ಪರಿಪೂರ್ಣ ನಂಬಿ ತಮ್ಮ ಮಕ್ಕಳನ್ನು ಮಠದಲ್ಲಿ ಬಿಟ್ಟಿರುತ್ತಾರೆ. ಆದರೆ ಮಠದಲ್ಲಿ ಇಂಥ ಮಾನವೀಯತೆ ಮತ್ತು ಕರುಣೆ ಇಲ್ಲದ ಶಿಕ್ಷಕರು ಇದ್ದರೆ ಮುಂದೆ ಪೋಷಕರು ತಮ್ಮ ಮಕ್ಕಳನ್ನು ಹೇಗೆ ಬಿಡಲು ಸಾಧ್ಯ ಮತ್ತು ಇಂಥ ಶಿಕ್ಷಕರಿಂದ ಮಕ್ಕಳು ಹೇಗೆ ತಮ್ಮ ಪಾಠ ಬೋಧನೆಯನ್ನು ಕಲಿಯಲು ಸಾಧ್ಯ ಎಂಬುದು ಸಾರ್ವಜನಿಕ ಅಭಿಪ್ರಾಯವಾಗಿದೆ.
ಪ್ರತಿಯೊಂದು ಮಠಗಳ ಶಾಲೆಗಳಲ್ಲಿ CC ಕ್ಯಾಮೆರಾ ಅಳವಡಿಸಲು ಕಾನೂನು ಕ್ರಮ ಜರುಗಿಸಬೇಕು. ಇಂಥ ಘಟನೆಗಳು ಮರುಕಳಿಸದಂತೆ ಸದರಿ ವೀರೇಶ್ ಹಿರೇಮಠ ಶಿಕ್ಷಕನ ವಿರುದ್ಧ ಕ್ರಮ ಜರುಗಿಸಿ ಮತ್ತು ಈತನ ಮೇಲೆ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಮ್ಮ ಸಂಘವು ಆಗ್ರಹಿಸುತ್ತದೆ. ವಂದನೆಗಳು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಎನ್ ರಮೇಶ್, ದೇವೇಂದ್ರ ಬಿಚ್ಚಾಲಿ, ವೀರೇಶ್, ಮಹೇಶ್ ಸರ್ಜಾಪುರ್, ವೀರೇಶ್ ದೇವಿನಗರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಹೆದ್ದಾರಿ 167ಕ್ಕೆ ಹೊಂದಿಕೊಂಡಿರುವ ಚಿಕ್ಕಸುಗೂರು ಗ್ರಾಮದಲ್ಲಿ ವೇಗದೂತ ಬಸ್ಗಳನ್ನು ನಿರ್ವಹಣೆ ಮಾಡುವಂತೆ ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಡಳಿತ ಕಚೇರಿಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ ಸಂಘಟನೆಯ ಸದಸ್ಯರು ಚಿಕ್ಕಸುಗೂರು ಗ್ರಾಮ ಕೈಗಾರಿಕಾ ಗ್ರೋತ್ ಸೆಂಟರ್ ಆಗಿದ್ದು ಇಲ್ಲಿ 50ಕ್ಕೂ ಹೆಚ್ಚು ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಸಾವಿರಾರು ಕಾರ್ಮಿಕರು ಹಾಗೂ ವಣ್ಣೂರು, ಯಗಸನಹಳ್ಳಿ, ಹನುಮದೊಡ್ಡಿ, ಹೊಸಪೇಟೆ, ಗಂಜಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ನಿರಂತರ ಸಂಚಾರ ಮಾಡುತ್ತಿದ್ದಾರೆ ಎಂದು ವಿವರಿಸಿದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಿಕ್ಕಸುಗೂರು ಗ್ರಾಮದಲ್ಲಿ ಸ್ಟೇಜ್ ಸಂಖ್ಯೆ 3 ಮತ್ತು 4ರಲ್ಲಿ ಬಸ್ ನಿಲುಗಡೆ ಅಗತ್ಯವಾಗಿದೆ. ಕಲಬುರಗಿ, ಯಾದಗಿರಿ, ಬೆಳಗಾವಿ, ಹುಬ್ಬಳ್ಳಿ ಮಾರ್ಗದ ಎಲ್ಲಾ ವೇಗದೂತ ಬಸ್ಗಳು ಈ ಸ್ಥಳದಲ್ಲಿ ನಿಲ್ಲುವಂತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ನಿರ್ದೇಶನ ನೀಡಬೇಕೆಂದು ಮನವಿ ಸಲ್ಲಿಸಲಾಯಿತು. ಇಂದಿನಿಂದ ಹಲವು ಬಾರಿ ಪತ್ರಗಳ ಮೂಲಕ ಮನವಿ ಮಾಡಿದ್ದರೂ ಕಾರ್ಯರೂಪಕ್ಕೆ ಬಾರದೆ ಉಳಿದಿದೆ. ಈ ಬಾರಿ ಸ್ಪಂದನೆ ದೊರೆಯದಿದ್ದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಘಟನೆಯ ವತಿಯಿಂದ ಚಿಕ್ಕಸುಗೂರು ಗ್ರಾಮದಲ್ಲಿ ವೇಗದೂತ ಬಸ್ಗಳನ್ನು ತಡೆ ಹಿಡಿಯಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಕೃಷ್ಣ ಮಾಚರ್ಲಾ, ಬಾಬುರಾವ್, ಈರಣ್ಣ ಕುರುಡಿ, ಸುರೇಶ್ ಬಾಬು, ಮಾರುತಿ ಚಿಕ್ಕಸುಗೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ವೈಫಲ್ಯ ವಿರೋಧಿಸಿ ನವೆಂಬರ್ 1ರಂದು ಉಸ್ತುವಾರಿ ಸಚಿವರಿಗೆ ಘೇರಾವ್. ಪಾಲಿಕೆ ಮಹಾಪೌರರು, ಆಯುಕ್ತ ರಾಜೀನಾಮೆಗೆ ಆಗ್ರಹಿಸಿ ನವೆಂಬರ್ 3ರಂದು ಧರಣಿ. ಎನ್ ಮಹಾವೀರ್. BCM ಹಾಸ್ಟೆಲ್ಗಳಿಗೆ ಅಡುಗೆ ಸಹಾಯಕರಿಗೆ ವಾರ್ಡನ್ ಹುದ್ದೆ ಕ್ರಮಕ್ಕೆ ಶರಣಪ್ಪ ಮಟ್ಟೂರ್ ಆಗ್ರಹ. ವಾರ್ಡ್ ನಂಬರ್ 28ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು AIMIM ಮನವಿ. ಚಿತ್ರದುರ್ಗದ ವಿದ್ಯಾರ್ಥಿಗೆ ಶಿಕ್ಷೆ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಮತ್ತು ಚಿಕ್ಕಸುಗೂರು ಗ್ರಾಮದಲ್ಲಿ ವೇಗದೂತ ಬಸ್ ನಿಲುಗಡೆಗೆ ದಲಿತ ಸೇನೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.